ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ. ಈ ದಿನದಿಂದ ನಮಗೆ ಹೊಸ ಪಂಚಾಂಗ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಹಿಂದೂಗಳಿಗೆ ಇದು ವರ್ಷದ ಮೊದಲನೇ ಹಬ್ಬವಾಗಿರುತ್ತೆ. ಈ ದಿನ ಎಲ್ಲರೂ ಕೂಡ ಹೊಸ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲಿ ಸಿಹಿಯಾದ ಅಡುಗೆಗಳನ್ನು ಮಾಡೋದು ಮತ್ತು ಮನೆ ದೇವರುಗಳಿಗೆ ಹೋಗೋದು ಈ ಸಂಪ್ರದಾಯ ಇರುತ್ತೆ. ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಸಂಪ್ರದಾಯ ಇರುತ್ತೆ. ಸೊ ಈ ದಿನ ಒಂದು ಬೇಜಾರು ಏನಪ್ಪ ಅಂದರೆ ಮಕ್ಕಳು ಇಲ್ಲ, ಅವರಿಗೆ ರಜಾ ಬಂದಿರೋದ್ರಿಂದ ಎಲ್ಲರೂ ಕೂಡ ಅಜ್ಜಿ ಮನೆಗೆ ಹೋಗಿದ್ದಾರೆ ಅಲ್ಲಿ ಹಬ್ಬ ಆಚರಣೆ ಮಾಡೋದಕ್ಕೆ. ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಮನೆಯಲ್ಲಿ ಅಷ್ಟೊಂದು ಹಬ್ಬದ ಕಳೆ ಇಲ್ಲ. ಆದರೂ ಕೂಡ ಮೊದಲನೇ ಹಬ್ಬ ಇದನ್ನು ನಮ್ಮ ಕಡೆ ವರ್ಷದ ಮೊದಲನೇ ಹಬ್ಬ, ನಮ್ಮ ಕಡೆ ಕಲ್ಲು ಕಡಿಯೋ ಹಬ್ಬ ಅಂತಲೂ ಸಹ ಇದನ್ನು ಕರೀತಾರೆ. ಹಾಗಾಗಿ ನಾವು ಮನೇಲಿ ಇದ್ದು ಮನೆ ದೇವರಿಗೆ ಪೂಜೆ ಮಾಡಬೇಕು. ಹಾಗಾಗಿ ನಾನು ಇಲ್ಲಿ ಉಳ್ಕೊಂಡು ಹಬ್ಬ ಮಾಡ್ತಾಯಿದ್ದೀನಿ, ಆಮೇಲೆ ಊರಿಗೆ ಹೋದ್ರಾಯ್ತು ಅಂತೇಳಿ. ಸೊ ಏನಪ್ಪ ಅಂದರೆ ಈ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನುವಂಥದ್ದು ಒಂದು ಸಂಪ್ರದಾಯ. ಅಂದರೆ ವರ್ಷ ಪೂರ್ತಿ ಬರುವಂತಹ ಸಿಹಿ ಘಟನೆಗಳಾಗಲಿ ಕಹಿ ಘಟನೆಗಳಾಗಲಿ ಎರಡನ್ನೂ ಸಹ ಹಿಗ್ಗದೆ ಕುಗ್ಗದೆ, ಅಂದರೆ ಏನೇ ಒಂದು ಖುಷಿ ವಿಚಾರಣೆ ನಡೆದಾಗ ಆ ವಿಚಾರಕ್ಕೆ ನಾವು ಹಿಗ್ಗದೆ, ಏನೋ ಒಂದು ಕೆಟ್ಟ ಕೆಲಸ ಅಂದರೆ ಕೆಟ್ಟ ವಿಚಾರ ಏನೋ ಒಂದು ನಡೆದಾಗ ಅದನ್ನು ನಾವು ನೆನೆಸ್ಕೊಂಡು ಕುಗ್ಗದೆ, ಎರಡನ್ನೂ ಸಹ ನಾವು ಸಮಾನವಾಗಿ ತಗೊಂಡು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಈ ಸಂಪ್ರದಾಯ. ಸೊ ಈ ಹಬ್ಬ ಅನ್ನೋದು ಪ್ರದೇಶಗಳಲ್ಲಿ ಒಂದೊಂದು ರೀತಿಯಲ್ಲಿ ನಡೆಯುತ್ತೆ. ಸೊ ನನಗೆ ನರಸೀಪುರದಲ್ಲಿ ಯುಗಾದಿ ಹಬ್ಬ ಆಚರಣೆ ಮಾಡೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತಿರುಮಕೂಡಲಿಗೆ ನಾವು ಬಂದಿದ್ದೀವಿ. ಅಂದರೆ ಇಲ್ಲಿ ತ್ರಿವೇಣಿ ಸಂಗಮ ಇರೋದ್ರಿಂದ ಸುತ್ತ ಅಂದರೆ ನರಸೀಪುರದ ಸುತ್ತಮುತ್ತ ಇರುವಂತಹ 16 ಹಳ್ಳಿಗಳಿಂದ ಜನಗಳು ಹಿಂದಿನ ದಿನವೇ ಬಂದು ಇಲ್ಲಿ ನಾಟಕ ಮಾಡೋದು ಆ ರೀತಿಯೆಲ್ಲ ಮಾಡಿ ರಾತ್ರಿ ಇಡೀ ಜಾಗರಣೆ ಇದ್ದು ಬೆಳಿಗ್ಗೆ ಆಗಿದ ತಕ್ಷಣವೇ ಈ ನದಿಯಲ್ಲಿ ಸ್ನಾನ ಮಾಡಿ ಅವ್ರ ಊರಲ್ಲಿರುವಂತಹ ದೇವರುಗಳನ್ನ ತಗೊಂಡೋಗ್ತಾರೆ. ಸೊ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ. ನಾವು ಮನೆಯಲ್ಲೇ ಮಡಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಸ್ನಾನ ಮಾಡಲ್ಲ. ಜಸ್ಟು ಗಂಗೆ ನೀರನ್ನ ತಲೆಗೆ ಹಾಕ್ಕೊಂಡು ಅಲ್ಲಿ ಗಂಗೆಗೆ ಪೂಜೆಯನ್ನು ಮಾಡಿ ನಂತರ ಇಲ್ಲಿ ನದಿ ದಡದಲ್ಲಿರುವಂತಹ ಕಾವೇರಿ ಮಾತೆಗೆ ಬಸವೇಶ್ವರ ಲಿಂಗಕ್ಕೆ ನಮಸ್ಕಾರ ಮಾಡಿ ನಂತರ ನಾವು ಬಂದಿದ್ದೆ ವ್ಯಾಸರಾಜ ಮಠಕ್ಕೆ ಬಂದಿದ್ದೀವಿ. ಸೊ ಯುಗಾದಿ ಹಬ್ಬ ಅಂದರೆ ಎಲ್ಲರೂ ಕೂಡ ಒಂದು ದೇವಸ್ಥಾನಕ್ಕೆ ಹೋದರೆ ಏನೋ ಗೊತ್ತಿಲ್ಲ, ನಮಗೆ ದೇವರಿಂದನೇ ನಾವು ಬದುಕಿದ್ದೀವೇನೋ ಅಂತ ಅನಿಸುತ್ತೆ. ಅದು ನಿಜವೂ ಕೂಡ ಹೌದು. ನಾವು ಈ ಬಾರಿ ಮಕ್ಕಳಿರಲಿಲ್ಲ ಅಲ್ವಾ, ಸುಮಾರು ದೇವಸ್ಥಾನಗಳನ್ನ ಸುತ್ತಿದ್ವಿ. ಅಲ್ಲಿಂದ ನಾವು ಅಗಸ್ತೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಂದ ಮುಗಿಸ್ಕೊಂಡು ತಿರುಮಕೂಡಲು ನರಸೀಪುರದಲ್ಲಿ, ಅಂದರೆ ಇಲ್ಲಿ ಪಿಟೀಲು ಚೌಡಯ್ಯನವರ ಊರಾಗಿರುತ್ತೆ ಈ ನರಸೀಪುರದಲ್ಲಿರುವಂತಹ ತಿರುಮಕೂಡಲು ಊರು. ಸೊ ಇಲ್ಲಿ ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೂ ಕೂಡ ಬಂದ್ವಿ. ನಂತರ ನಾವು ಇಲ್ಲಿ ಬಂದಿದ್ದೆ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಗೆ ಏನಕ್ಕಪ್ಪ ಬಂದ್ವಿ ಅಂದರೆ ಇಲ್ಲೂ ಕೂಡ ದೇವ್ರ ದರ್ಶನ ಮಾಡೋದಕ್ಕೆ ಅಂದ್ಕೊಂಡು ಬಂದ್ವಿ. ಮತ್ತು ನಮ್ಮೂರಿಂದ ಅಂದರೆ ನಮ್ಮ ಅಮ್ಮವರ ಓರ್ಗಿತಿ ಸೊಸೆ, ಅಂದರೆ ನಮ್ಮ ಅಣ್ಣ ತಮ್ಮದಿರ ಸೊಸೆ ಅಣ್ಣ ಎಲ್ಲರೂ ಕೂಡ ಇಲ್ಲಿ ಏನೋ ಒಂದು ಪೂಜೆ ಇತ್ತು ಯುಗಾದಿ ಹಬ್ಬದ ದಿನ. ಸೊ ಇಲ್ಲಿಗೆ ಬಂದಿದ್ದರು. ಇವ್ರನ್ನೂ ಕೂಡ ಮಾತಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಸೊ ಈ ವಿಡಿಯೋ ಮೂಲಕ ನಾನು ತಿಳಿಸೋದೇನಪ್ಪ ಅಂತಂದರೆ ಎಲ್ಲರೂ ಕೂಡ ಯುಗಾದಿ ಹಬ್ಬ ಅಂದರೆ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ, ಮನೇಲಿ ಯಾವ ಯಾವ ತಿಂಡಿಗಳನ್ನು ತಯಾರಿಸಿದ್ವಿ ಅನ್ನೋದನ್ನೆಲ್ಲ ಹಾಕ್ತಾರೆ. ಆದರೆ ಈ ದಿನ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದೆ ಅನ್ನೋ ಒಂದು ವಿಡಿಯೋ ಮಾತ್ರ ನಾನು ಹಾಕ್ತಾ ಇರುವಂಥದ್ದು. ಸೊ ಬೆಳಿಗ್ಗೆ ಟಿಫನ್ಗೆ ನಾವು ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಹಬ್ಬದಲ್ಲಿ ತುಂಬಾ ಸ್ಪೆಷಲ್. ಹಾಗಾಗಿ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನವನ್ನು ತಯಾರಿಸಿದೆ. ಸೊ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ 2:30 ಆಗಿದೆ. ನಾವು ಬಂದಿದ್ದೆ ಲಾಸ್ಟ್ ದೇವಸ್ಥಾನ ಕಾಡು ಬಸವೇಶ್ವರ ದೇವಸ್ಥಾನ ಅಂತ ಇದೆ. ಸೊ ಇಲ್ಲಿಗೆ ನಾವು ಬಂದಿದ್ದೀವಿ. ಈ ದೇವಾಲಯವನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಇಲ್ಲೂ ಕೂಡ ನಾವು ದರ್ಶನವನ್ನು ಮಾಡಿಕೊಂಡು ಇಲ್ಲೇ ಪ್ರಸಾದನೂ ಕೂಡ ಕೊಡ್ತಿದ್ರು. ಇಲ್ಲೇ ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೋಗಿದ್ದಾಯಿತು. ಇಬ್ಬರೇ ಇರೋದ್ರಿಂದ ಜಾಸ್ತಿ ಯಾವ ರೀತಿ ಸ್ಪೆಷಲ್ ಕೂಡ ಮಾಡಿಲ್ಲ. ಆದರೆ ಏನಪ್ಪ ಅಂದರೆ ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಒಬ್ಬಟ್ಟು ಮಾಡೋದು ನಮ್ಮ ಸಂಪ್ರದಾಯ. ಹಾಗಾಗಿ ಸಿಂಪಲ್ಲಾಗಿ ಒಬ್ಬಟ್ಟನ್ನು ಕೂಡ ತಯಾರಿಸಿದ್ವಿ. ಒಬ್ಬಟ್ಟು, ಸಾಂಬಾರು, ಅನ್ನ ಇಷ್ಟೇ ಹಬ್ಬಕ್ಕೆ ನಾವು ರೆಡಿ ಮಾಡಿದ್ದು. ಎಲ್ಲರ ಮನೆಯಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆದರೆ ನಾವು ಸಂಪ್ರದಾಯಬದ್ಧವಾಗಿ ತುಂಬ ಸಿಂಪಲ್ಲಾಗಿ ಮನೆ ಹಬ್ಬನ ಅಂದರೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ವರ್ಷ ಪೂರ್ತಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲರೂ ಕೂಡ ಸಿಹಿ ಘಟನೆಯನ್ನಾಗಲಿ ಕಹಿ ಘಟನೆಯನ್ನಾಗಲಿ ಎಲ್ಲನೂ ಕೂಡ ಸಮವಾಗಿ ತಗೊಳ್ಳಿ, ಕಷ್ಟ ಸುಖವನ್ನೆಲ್ಲ ಸಮಾನವಾಗಿ ತಗೊಂಡ್ರೇ ಜೀವನದಲ್ಲಿ ನೆಮ್ಮದಿ ಆಗಿರೋದಕ್ಕೆ ಆಗೋದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾನು ಒಂದು ಸಣ್ಣ ವಿಡಿಯೋ ಮೂಲಕ ಈ ವಿಡಿಯೋ ಹಾಕಬಾರ್ದು ಅಂತ ತಿಳ್ಕೊಂಡೆ. ಜಸ್ಟ್ ನಮ್ಮನೇಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.